ಇಂದು SSLC ವಿಜ್ಞಾನದ SA1 ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಯ ಎರಡನೇ ಭಾಗದ ವಿಡಿಯೋಗೆ ನಿಮಗೆ ಸ್ವಾಗತ. ಮೊದಲ ಭಾಗದ ವಿಡಿಯೋದಲ್ಲಿ 1 ರಿಂದ 24 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಏನು ಮಾಡಿದ್ದೆ, ಪೋಸ್ಟನ್ನು ಮಾಡಿದ್ದೆ. ಯಾರು ನೋಡಿಲ್ಲಲ್ಲ ಆ ವಿಡಿಯೋವನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ವಿಜ್ಞಾನ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ 1 ಅಂತಕ್ಕಂಥ ವಿಡಿಯೋವನ್ನು ತಪ್ಪದೆ ನೋಡಿ. ಇದು ಎರಡನೇ ಭಾಗದ ವಿಡಿಯೋ. 25ನೇ ಪ್ರಶ್ನೆಯಿಂದ ಹಿಡಿದು ಕಡೆ ಪ್ರಶ್ನೆವರೆಗೆ ಉತ್ತರಗಳಿದ್ದಾವೆ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ವಿಷಯದಲ್ಲಿನೂ ಕೂಡ ಏನು ಮಾಡ್ತಾ ಇದ್ದೀವಿ, ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಪಾಠಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಒಂದ್ಸರಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋದ 3 ಅಂಕದ ಪ್ರಶ್ನೆಗಳು ಬರ್ತವೆ. 9 ಇದ್ದಾವೆ, ಒಟ್ಟಾರೆ 27 ಅಂಕ. ಅದರಲ್ಲಿ 25ನೇ ಪ್ರಶ್ನೆ ನೋಡೋಣ. ವಿಭಾಗದಲ್ಲಿರ್ತಕ್ಕಂಥದ್ರಲ್ಲಿ ತಟಸ್ಥೀಕರಣ ಕ್ರಿಯೆ ಎಂದರೇನು, ಅದರ ಸಾಮಾನ್ಯ ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ, ಆಮ್ಲ ಹಾಗೂ ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಹಾಗೂ ಲವಣಗಳನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಸೊ ಉದಾಹರಣೆಗೆ ನಾವು ಏನು ಕೊಡ್ಬೋದು, ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಇವೆರಡೂ ಕೂಡ ಏನಾಗ್ತಾವಪ್ಪ ಅಂದ್ರೆ ಸಂಯೋಗ ಹೊಂದಿ ಲವಣ ಮತ್ತು ನೀರನ್ನು ಕೊಡ್ತಾವ. ಅದರಲ್ಲಿ ಆ ಪ್ರಶ್ನೆ ಇತ್ತು, ಆಮ್ಲ ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ಹೈಡ್ರೋಜನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 26ನೇ ಪ್ರಶ್ನೆ ಇದೆ, ದ್ರಾವಣದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಮುಂದೆ pH ಮೌಲ್ಯ ಇದೆ. ಜಠರ ರಸ 1.2 pH, ಮೆಗ್ನೀಸಿಯಂ ಹಾಲು 10 pH, ಸೋಡಿಯಂ ಹೈಡ್ರಾಕ್ಸೈಡ್ 14 pH ಇದೆ. ನಿಂಬೆ ರಸ 2.2 pH, ಶುದ್ಧ ನೀರು 7.4 pH. ಈ pH ಕೋಷ್ಟಕವನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗ್ತದೆ. ಪ್ರಶ್ನೆ ನೋಡೋಣ. ಮೇಲಿನ ಯಾವ ದ್ರಾವಣಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸ್ತವೆ ಅಂತ ಕೇಳಿದ್ದಾರೆ. ಉತ್ತರ ಜಠರ ರಸ ಮತ್ತು ನಿಂಬೆ ರಸ ಅಂತಕ್ಕಂಥದ್ದು ಆನ್ಸರ್. ಆ ಪ್ರಶ್ನೆ ಯಾವ ದ್ರಾವಣವನ್ನು ಆಮ್ಲಶಾಮಕವಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಮೆಗ್ನೀಸಿಯದ ಹಾಲು ಅಂತಕ್ಕಂಥದ್ದು ರೈಟ್ ಆನ್ಸರ್. 3ನೇ ಪ್ರಶ್ನೆ, ಕೋಷ್ಟಕದಲ್ಲಿರುವ ದ್ರಾವಣಗಳ ಪೈಕಿ ಅತಿ ಹೆಚ್ಚು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಹೊಂದಿರೋ ದ್ರಾವಣ ಯಾವುದು ಅಂತ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಯಾವ್ದು ಬರ್ತದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 27ನೇ ಪ್ರಶ್ನೆಗೆ ಹೋಗೋಣ. ಸಾಮಾನ್ಯವಾಗಿ ವಿದ್ಯುತ್ ತಂತಿಗಳನ್ನು ಬೆಸಲು ಮನೆಗೆ ಲೋಹವನ್ನು ಬಳಸ್ತಾರೆ. ಅದರಲ್ಲಿ ಪ್ರಶ್ನೆ ಇದೆ, ಮೇಲಿನ ಹೇಳಿಕೆಯಲ್ಲಿ ಉಲ್ಲೇಖಿಸಲಾದ ವಸ್ತು ಹೇಗೆ ವಿಶಿಷ್ಟವಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಬೆಸುಗೆ ಲೋಹ ಅಂತಕ್ಕಂಥದ್ದು ಒಂದು ಮಿಶ್ರ ಲೋಹವಾಗಿದೆ. ಆ ಪ್ರಶ್ನೆ ಇದೆ, ವಿದ್ಯುತ್ ತಂತಿಯನ್ನು ಬೆಸೆಯಲು ಬೆಸುಗೆ ಲೋಹವು ಹೊಂದಿರುವ ವಿಶೇಷ ಗುಣವೇನು ಅಂತ ಕೇಳಿದ್ದಾರೆ. ಅದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ ಅಂತಕ್ಕಂಥದ್ದು ವಿಶೇಷ ಗುಣ. ನೆಕ್ಸ್ಟ್ ಇರೋದು, ಬೆಸುಗೆ ಲೋಹದ ಪ್ರಮುಖ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ಸೀಸ ಮತ್ತು ತವರ 2 ಘಟಕಗಳು ಏನಾಗಿರ್ತಾವಪ್ಪ ಅಂದ್ರೆ ಇರ್ತಾವೆ. 28ನೇ ಪ್ರಶ್ನೆ ಇತ್ತು, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸೋ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಿತ್ತು. ಸೊ ಈ ಥರ ನೀವೇನು ಮಾಡಬೇಕು, ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರವನ್ನು ತೆಗೆದು ಸೊ ಇವೆಲ್ಲ ಪಾರ್ಟ್ಸ್ಗಳನ್ನ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಇಲ್ಲಿ ಸಂಗ್ರಾಹಕ ಇದೆ, ಓಕೆನಾ, ಆಮೇಲೆ ಕ್ಯಾಥೋಡ್ ಇದೆ, ಆ್ಯನೋಡ್ ಇದೆ. ಸೊ ಇವೆಲ್ಲ ನೀವೇನು ಮಾಡಬೇಕು, ಗುರುತಿಸ್ಲಿಕ್ಕೆ ಕಲಿಬೇಕು. 28ನೇ ಪ್ರಶ್ನೆ ಆಯಿತು. 29ರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. ಪ್ರಶ್ನೆ ಇದೆ, ಮೇಲಿನ ಚಿತ್ರವು ಸಸ್ಯದ ಯಾವ ಗುಣವನ್ನು ತೋರಿಸ್ತದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಗುರುತ್ವಾನುವರ್ತನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಸ್ಯದಲ್ಲಿನ ಭಾಗಗಳ ಚಲನೆಗೆ ಬಾಹ್ಯ ಪ್ರಚೋದನೆ ಯಾವುದು ಅಂತ ಕೇಳಿದರೆ ಉತ್ತರ ಬರ್ತದೆ ಭೂಮಿಯ ಆಕರ್ಷಣಾ ಬಲ. 3ನೇ ಪ್ರಶ್ನೆ ಇತ್ತು, ಇಲ್ಲಿ ಸಸ್ಯದ ಬೇರು ಹಾಗೂ ಕಾಂಡಗಳು ವಿರುದ್ಧ ದಿಕ್ಕಿನಲ್ಲಿ ಬೆಳೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ ಸಸ್ಯದ ಬೇರು ಧನಾತ್ಮಕ ಗುರುತ್ವಾನುವರ್ತನೆ ಹಾಗೂ ಕಾಂಡ ಋಣಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸ್ತದೆ. 30ನೇ ಪ್ರಶ್ನೆಯಲ್ಲಿ ಪ್ರಶ್ನೆ ಇತ್ತು, ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೆಯಿರಿ ಅಂತ ಇದೆ. ರೋಧಶೀಲತೆಯನ್ನು ಕಂಡುಹಿಡಿಬೇಕಾದ್ರೆ ಈ ಸೂತ್ರವನ್ನು ನಾವೇನು ಬಳಸ್ತೀವಪ್ಪ ಅಂದ್ರೆ ಬಳಸ್ತೀವಿ RE/L ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ರೋಧಶೀಲತೆ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ಸ್ ನೋಡೋದಾದ್ರೆ ಇದು ರೋಧಶೀಲತೆ ಏಕಮಾನ ಇದೆ, ಓಮಿಯಂ ಅಂತ ಬರ್ತಾರ. ರೋಧಶೀಲತೆ ವಾಹಕದ ರೋಧಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥ ಪ್ರಶ್ನೆ, ರೋಧಶೀಲತೆ ಯಾವುದೇ ಒಂದು ವಸ್ತುವಿಗೆ ಸ್ಥಿರವಾಗಿರ್ತದೆ, ಆದರೆ ರೋಧ ಕೊಟ್ಟ ವಸ್ತುವಿನ ಉದ್ದ ಮತ್ತು ವಿಸ್ತೀರ್ಣಕ್ಕನುಗುಣವಾಗಿ ಬದಲಾಗ್ತದೆ ಅಂತಕ್ಕದ್ದನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನ್, 31ರಲ್ಲಿ ಒಂದು ಲೆಕ್ಕ ಇದೆ. 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲಯವನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಬಳಸಿದೆ. ನೀವು ಯಾವ ಪರಿಣಾಮವನ್ನು ನಿರೀಕ್ಷಿಸುವಿರಿ, ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸೊ ಈ ಥರ ಎಲ್ಲ ನೀವೇನು ಮಾಡಬೇಕಪ್ಪ ಅಂದರೆ
ವಿದ್ಯುತ್ ರೇಟಿಂಗ್ ಬರ್ಕೊಳ್ಬೇಕು, ವಿದ್ಯುತ್ ಸಾಮರ್ಥ್ಯ ಬರ್ಕೊಳ್ಬೇಕು, ವಿಭವಾಂತರ ಬರ್ಕೊಳ್ಬೇಕು. ಬಳಸಿದ ವಿದ್ಯುತ್ ಐ ಏನಾಗಬೇಕಾಗದಪ್ಪ ಅಂದ್ರೆ ಕಂಡುಹಿಡಿಬೇಕಾಗದ. ಐ ಕಂಡುಹಿಡಿಬೇಕಾದ್ರೆ ಸೂತ್ರ ಇದೆ P/φ ಅಂತ ಇದೆ. ಸೊ ಪಿ ಕೊಟ್ಟಿದ್ದಾರೆ, ಎಷ್ಟಿದೆ 2 ಕಿಲೋ ವ್ಯಾಟನ್ನು ವ್ಯಾಟಲ್ಲಿ ಕನ್ವರ್ಟ್ ಮಾಡಿದರೆ 2000 ವ್ಯಾಟ್ ಆಗ್ತದೆ. ಸೊ 2000 ವ್ಯಾಟ್ ಡಿವೈಡೆಡ್ ಬೈ ಏನಾಗ್ತದೆ, ಎಸ್ ಸೂತ್ರದಲ್ಲಿ ಫಿ ಅದ, ಫಿ ಕೊಟ್ಟಿದ್ದಾರೆ 220 ವೋಲ್ಟ್, ಅದನ್ನು 220 ವೋಲ್ಟನ್ನು ಬರಿಬೇಕು. ಸೊ ಇದನ್ನು 2000ಕ್ಕೆ 220ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ 9.09 ಆಂಪಿಯರ್ ಅಂತ ಬರ್ತದೆ. ಇಲ್ಲಿ ಏನು ಬರಿಬೇಕು, ಸಾಧನವು ಬಳಸಿದ ವಿದ್ಯುತ್ 9.09 ಆಂಪಿಯರ್. ಇದು ಸಾಧನದ ವಿದ್ಯುತ್ ರೇಟಿಂಗ್ಗಿಂತ ಬಹಳ ಹೆಚ್ಚಾಗಿರೋದ್ರಿಂದ ಮಂಡಲದ ಫ್ಯೂಸ್ ಕರಗಿ ಮಂಡಲವು ತುಂಡಾಗುತ್ತದೆ. ನೆಕ್ಸ್ಟ್, ವಿದ್ಯುತ್ ಜನಕ ತತ್ವದ ವಿವರಣೆಯನ್ನು ತೋರಿಸುವ ಅಂದವಾದ ಆಕೃತಿ ಬರೆದು ಭಾಗಗಳನ್ನು ಗುರುತಿಸಿ ವಿದ್ಯುತ್ ಜನಕ ಕೇಳಿದರೆ. ಸೊ ಈ ಥರ ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ವಿದ್ಯುತ್ ಜನಕದ ಚಿತ್ರವನ್ನು ನೀವು ಏನು ಮಾಡಬೇಕು, ತೋರಿಸಿ ಅದರಲ್ಲಿ ಈ ಕಾಂತಕ್ಷೇತ್ರಗಳಾಗಿರ್ಬೋದು, ಆಮೇಲೆ ಉಂಗುರಗಳಾಗಿರ್ಬೋದು, ಅವುಗಳನ್ನು ನಿಮ್ಗೆ ಏನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ಕೆಲವೊಂದು ಸಲ ಚಿತ್ರಗಳನ್ನು ಕೊಟ್ಟು ಅವರೇ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾರೆ, ಕೆಲವೊಂದು ಸಲ ಚಿತ್ರದ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ, ಅದು ಕೂಡ ನೀವು ಪರ್ಫೆಕ್ಟ್ ಆಗಬೇಕು. 33ನೇ ಪ್ರಶ್ನೆಯಲ್ಲಿ ಪ್ರಶ್ನೆ ಇದೆ, ಶಾಪಿಂಗ್ಗೆ ಹೋಗುವಾಗ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ಬಳಸೋದು ಉತ್ತಮ ಏಕೆ ಅಂತ ಕೇಳಿದ್ದಾರೆ. ಎಸ್, ಆನ್ಸರ್ ಇದೆ, ಏಕೆಂದರೆ ಬಟ್ಟೆ ಚೀಲಗಳು ಜೈವಿಕ ವಿಘಟನೆಗೆ ಒಳಗಾಗ್ತವೆ, ಮಾಲಿನ್ಯ ಉಂಟು ಮಾಡೋದಿಲ್ಲ. ಆದರೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆಗೆ ಒಳಗಾಗದೆ ಪರಿಸರದಲ್ಲಿ ದೀರ್ಘಕಾಲ ಉಳಿದು ಮಾಲಿನ್ಯವನ್ನು ಉಂಟು ಮಾಡ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಇತ್ತು, ನಾವು ಸಾಮಾನ್ಯವಾಗಿ ಕೆರೆ ಅಥವಾ ಸರೋವರಗಳನ್ನು ಸ್ವಚ್ಛಗೊಳಿಸೋದಿಲ್ಲ, ಆದರೆ ಮನೆಯಲ್ಲಿನ ಮತ್ಸ್ಯಾಗಾರವನ್ನು ಆಗಾಗ ಶುಚಿಗೊಳಿಸ್ತೀವಿ, ಕಾರಣವೇನು ಅಂತ ಕೇಳಿದ್ದಾರೆ. ನೋಡಿ, ಕೆರೆ ಅಥವಾ ಸರೋವರಗಳಲ್ಲಿ ವಿಘಟಕ ಜೀವಿಗಳಿದ್ದು ಅವು ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಆದರೆ ಕೃತಕ ಪರಿಸರ ವ್ಯವಸ್ಥೆಯಾದ ಮತ್ಸ್ಯಾಗಾರದಲ್ಲಿ ವಿಘಟಕ ಜೀವಿಗಳು ಇರೋದಿಲ್ಲ. ಆದ್ದರಿಂದ ತ್ಯಾಜ್ಯಗಳು ಹಾಗೇ ಉಳಿದು ಮೀನುಗಳು ಏನಾಗ್ತವಪ್ಪ ಅಂದ್ರೆ ಸಾವನ್ನ ಒಪ್ತವೆ. ಆ ಕಾರಣಕ್ಕಾಗಿ ನಾವು ಮತ್ಸ್ಯಾಗಾರವನ್ನು ಏನು ಮಾಡ್ತೀವಿ, ಆಗಾಗ ಸ್ವಚ್ಛವನ್ನು ಗೊಳಿಸ್ತೀವಿ. ಇಲ್ಲಿವರೆಗೆ 3 ಅಂಕದ ಪ್ರಶ್ನೆಗಳನ್ನು ಮುಗಿತು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಅದರಲ್ಲಿ 34ನೇ ಪ್ರಶ್ನೆ, ರಮೇಶನು ತನ್ನ ಮನೆಯಲ್ಲಿರುವ ಮತ್ಸ್ಯಾಗಾರದ ಮೀನುಗಳನ್ನು ವೀಕ್ಷಿಸುವಾಗ ಕೆಳಕಂಡ ಅನುಮಾನಗಳಿಗೆ ಒಳಗಾಗ್ತಾನೆ. ಸೂಕ್ತ ಕಾರಣಗಳೊಂದಿಗೆ ಅವನ ಸಮಸ್ಯೆಯನ್ನು ಪರಿಹರಿಸಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ, ಮೀನುಗಳು ಆಗಾಗ ತಮ್ಮ ಬಾಯನ್ನು ತೆರೆಯುವುದು ಹಾಗೂ ಮುಚ್ಚುವುದು ಮಾಡುತ್ತಿರುತ್ತವೆ ಏಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಅವು ನೀರಿನಲ್ಲಿ ಕರಗಿರೋ ಆಮ್ಲಜನಕವನ್ನು ಉಸಿರಾಡೋದ್ರಿಂದ ತಮ್ಮ ಉಸಿರಾಟದ ಅಗತ್ಯಕ್ಕಾಗಿ ನೀರನ್ನು ಒಳ ತೆಗೆದುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಮೀನುಗಳು ನಮಗಿಂತ ವೇಗವಾಗಿ ಉಸಿರಾಡುತ್ತವೆಯೇ ಏಕೆ? ಎಸ್, ಹೌದು, ಏಕೆಂದರೆ ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರೋ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರ್ತದೆ. ಲಾಸ್ಟ್ ಕ್ವಶನ್, ಮೀನುಗಳಲ್ಲಿ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದರೆ ನಿಮಗೆ ಗೊತ್ತಿದೆ, ಉತ್ತರ ಕಿವಿರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35, ಮಾನವನ ವಿಸರ್ಜನಾಂಗದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರಿಬೇಕು. ಅದರಲ್ಲಿ ಮೂತ್ರಕೋಶ ಮತ್ತು ಮೂತ್ರಪಿಂಡಗಳನ್ನು ಏನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು ಅಂತ ಕೇಳಿದ್ದಾರೆ. ಸೊ ಈ ಥರ ನೀವುಗಳು ಕೂಡ ಏನು ಮೂತ್ರ ವಿಸರ್ಜನಾಂಗ ವ್ಯೂಹವನ್ನು ತೆಗೆದು ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಮೂತ್ರಪಿಂಡಗಳಿದೆ, ಆಮೇಲೆ ಇದು ಮೂತ್ರಕೋಶ ಇದ್ದಾವೆ, ಅವುಗಳನ್ನು ಗುರುತಿಸಬೇಕು. ಮುಂದಿನ ಪ್ರಶ್ನೆ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಎಸ್, ಉತ್ತರ ಈ ಥರ ಬರೀಬೇಕು. ಸರಣಿ ಜೋಡಿಯಲ್ಲಿ ವಿಭವಾಂತರ ಬದಲಾಗ್ತದೆ, ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಬದಲಾಗ್ತದೆ. ಸರಣಿ ಜೋಡಣೆಯಲ್ಲಿ ಸಂಯೋಜನೆಯ ರೋಧ ಹೆಚ್ಚಿರ್ತದೆ, ಸಮಾಂತರ ಜೋಡದಲ್ಲಿ ಸಂಯೋಜನೆಯ ರೋಧ ಕಡಿಮೆ ಇರ್ತದೆ. ನೆಕ್ಸ್ಟ್ ಕ್ವಶನ್ ಇತ್ತು, ಈ ಕೆಳಗಿನವುಗಳಿಗೆ ಮಂಡಲ ಸಂಕೇತವನ್ನು ಬರಿಬೇಕು. ತೆರೆದ ಪ್ಲಗ್ ಕೀ ಮತ್ತು ತಂತಿಯ ಕೀಲು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸಂಕೇತಗಳನ್ನು ಬರಿಬೇಕು. ಸಂಕೇತಗಳನ್ನು ಬರೆಯೋದು ತುಂಬಾ ವೆರಿ ಇಂಪಾರ್ಟೆಂಟ್ ಇದೆ. ಯಾವುದಾದ್ರೂ ಒಂದು ಸಂಕೇತ ಎಕ್ಸಾಮಲ್ಲಿ ಬಂದೇ ಬರ್ತದೆ. 37ನೇ ಪ್ರಶ್ನೆಗೆ ಹೋಗೋಣ. ಮಿದುಳಿನಲ್ಲಿ ಕೆಳಗಿನ ಭಾಗಗಳ ಕಾರ್ಯವೇನು ಅಂತ ಕೇಳಿದ್ದಾರೆ. ಫಸ್ಟ್ ಇತ್ತು ಮೆಡುಲ್ಲಾ, ಎರಡನೇದಿತ್ತು ಅನುಮಸ್ತಿಷ್ಕ. ಸೊ ಉತ್ತರ ನೋಡುವ. ಮೆಡುಲ್ಲಾ ಏನು ಮಾಡ್ತದಪ್ಪ ಅಂದ್ರೆ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣವನ್ನು ಮಾಡ್ತದೆ. ಆದರೆ ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಸೊ ಈ ಥರ ಒಂದೆರಡು ವ್ಯತ್ಯಾಸ ಆದರೆ ಬರೀಬೇಕು. ನಡಿಗೆ ಅನ್ನೋದು ಐಚ್ಛಿಕ ಕ್ರಿಯೆ ಆದರೆ ಅನೈಚ್ಛಿಕ ಕ್ರಿಯೆ ಯಾವುದಪ್ಪ ಅಂದರೆ ಪರಾವರ್ತಿತ ಕ್ರಿಯೆ ಆಗ್ತದೆ. ಇನ್ನು ಮೆದುಳಿನಿಂದ ನಿಯಂತ್ರಿಸಲ್ಪಡ್ತದೆ ನಡಿಗೆ, ಆದರೆ ಮೆದುಳು ಬಳಿಯಿಂದ ನಿಯಂತ್ರಿಸಲ್ಪಡೋದು ಪರಾವರ್ತಿತ ಕ್ರಿಯೆ ಅಂತಕ್ಕಂಥದ್ದನ್ನು ಇಷ್ಟೆರಡು ಆದರೂ ವ್ಯತ್ಯಾಸಗಳನ್ನು ನೀವು ಬರಿಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆ, ಕಡೆಯ ಪ್ರಶ್ನೆ ಪತ್ರಿಕೆ ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸ್ತಕ್ಕಂಥ
ಚಟುವಟಿಕೆಯನ್ನು ಚಿತ್ರದೊಂದಿಗೆ ವಿವರಣೆಯನ್ನು ಮಾಡಿ ಅಂತ 5 ಅಂಕಕ್ಕೆ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಈ ಥರ ಚಿತ್ರಗಳನ್ನ ಬಿಡಿಸಿ ಭಾಗಗಳನ್ನು ಗುರುತಿಸೋದನ್ನು ಕಲೀರಿ. ಅದರ ವಿವರಣೆ ನೋಡಿ. ಪ್ರಯೋಗದ ವಿವರಣೆ: ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿಕೊಳ್ಳಬೇಕು. ವಿದ್ಯುತ್ ದ್ವಾರಗಳನ್ನು 6 ವೋಲ್ಟ್ ಬ್ಯಾಟರಿಗೆ ಸಂಪರ್ಕವನ್ನು ಹೊಂದಬೇಕು. ವಿದ್ಯುತ್ ದ್ವಾರಗಳು ನೀರಿನಲ್ಲಿ ಮುಳುಗುವಂತೆ ನೀರನ್ನು ತುಂಬಬೇಕು. ನೀರಿಗೆ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು. ನೀರು ತುಂಬಿದ 2 ಪ್ರಾಣಗಳನ್ನು ವಿದ್ಯುತ್ ಅಗ್ರಗಳ ಮೇಲೆ ಬೋರಲಾಗಿ ಇಡಬೇಕು. ಸ್ವಿಚ್ ಆನ್ ಮಾಡಿ ಸ್ವಲ್ಪ ಕಾಲ ನಿರೀಕ್ಷೆಯನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ವೀಕ್ಷಣೆ ಏನು ಬರಿಬೇಕಂದ್ರೆ, ವಿದ್ಯುತ್ ಅಗ್ರಗಳಲ್ಲಿ ಗುಳ್ಳೆಗಳು ಉಂಟಾಗ್ತವೆ. ಸ್ವಲ್ಪ ಸಮಯದ ನಂತರ ಪ್ರಣಾಳಗಳಲ್ಲಿ ಅನಿಲ ಸಂಗ್ರಹವಾಗ್ತದೆ. ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಇನ್ನೊಂದರಲ್ಲಿ ಸಂಗ್ರಹವಾದ ಅನಿಲಕ್ಕಿಂತ 2ರಷ್ಟು ಇರ್ತದೆ. ತೀರ್ಮಾನ: ನೀರು ವಿದ್ಯುತ್ ವಿಭಜನೆಗೆ ಒಳಗಾಗಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅನಿಲಗಳನ್ನು ಉತ್ಪತ್ತಿ ಮಾಡ್ತದೆ ಅನ್ನೋದನ್ನು ಇಷ್ಟು ನೀವೇನು ಮಾಡಬೇಕಪ್ಪ ಅಂದ್ರೆ ಈ ವಿದ್ಯುತ್ ವಿಭಜನೆಯ ಚಿತ್ರದ ವಿವರಣೆ ಇತ್ತು. ಇಷ್ಟೇ ಇತ್ತು ಸ್ನೇಹಿತರೆ. 9ನೇ ತರಗತಿಯ ವಿಡಿಯೋಗಳನ್ನು ನೆಕ್ಸ್ಟ್ಗಳಲ್ಲಿ ಅಪ್ಲೋಡ್ಗಳನ್ನು ನಾವು ಮಾಡ್ತಾನೆ ಇದ್ದೀವಿ. 10ನೇ ತರಗತಿಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆ 2ನೇ ಭಾಗದ ಒಂದು ಉತ್ತರಗಳನ್ನು ನೋಡಿದ್ದೀವಿ. ಸೊ 10th ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದರಲ್ಲಿದ್ದಾವೆ. ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.